ಸೋಮವಾರನೇ ವ್ಯಾಪಾರಿಗೆ ಜೀವಿಸು ಕಳಿಸು ಜೀವಿಸು ಮಹಾರಾಜನಿಗೆ ವಂದಿಸುವೆನು. ಅಯ್ಯ, ನೀನು ಯಾರು? ನನ್ನಿನ್ನೇನಾಗಬೇಕು? ಮಹಾಪ್ರಭು, ನಾನೊಬ್ಬ ರಾಜಕುಮಾರನು. ಕಾರಣಾಂತರಗಳಿಂದ ಕಷ್ಟಕ್ಕೆ ಸಿಲುಕಿರುವೆನು. ನನ್ನಲ್ಲಿ ಕರವಸ್ತ್ರವಿರುವುದು. ಇದನ್ನು ತೆಗೆದುಕೊಂಡು ಏನಾದರೂ ಸಹಾಯ ಮಾಡಿ. ಏನು ಕರವಸ್ತ್ರ? ಎಷ್ಟು ಚೆನ್ನಾಗಿರುವುದು. ಇದನ್ನು ರಚಿಸಿದವರು ಯಾರು? ನನ್ನ ಧರ್ಮಪತ್ನಿ ಮಹಾಪ್ರಭು. ಆಕೆಯ ಹೆಸರೇನು? ಆ ಕರವಸ್ತ್ರದಲ್ಲೇ ಇರುವುದು ನೋಡಿ, ಸದಾರಮೇ ಎಂದು. ಸದಾರಮೆ. ಆಕೆ ಈಗ ಎಲ್ಲಿರುವಳು? ತಮ್ಮ ಪಟ್ಟಣದ ಹೊರಗಿನ ಉದ್ಯಾನವನದಲ್ಲಿ. ಹೋಗಬೇಕು. ನಮಗೆ ತೋಚಿದಷ್ಟು ಕೊಡಬಹುದು ಮಹಾಪ್ರಭು. ಕೋಶಾಧ್ಯಕ್ಷನಿಗೆ ಕರೆದುಕೊಂಡು ಹೋಗಿ ಪಕ್ಕ ಮೂಲೆಯನ್ನು ಕೊಡಿಸಿ. ಧನ್ಯವಾದಗಳು ಮಹಾಪ್ರಭು, ಧನ್ಯವಾದಗಳು. ಬಂಧಿಸುವವನನ್ನು ತಲೆಹರಣೆ ಮಾಡಬೇಡ. ಕರವಸ್ತ್ರವು ನರವರ ಮದಿಯುತ ಕೃತವಾದ ನೋಡಿ, ಕರವಸ್ತ್ರವು ನರವರ ಮದಿಯುತ ಕೃತವಾದ ನೋಡಿ, ಪರಮ ಶುಭ ಕರಣಿಪ ಗುರುಜಿರ ಭಾಮಿನಿ ನೆರೆ ರಚಿಸಿದ ಗಣ. ಕರವಸ್ತ್ರವು ನರವರ ಮದಿಯುತ ಕೃತವಾದ ನೋಡಿ, ಅಳಿಗಣ ಬಳಗವ ಕೂಡಿ ಗಿಳಿಗಣ ಬಳಸುತ್ತಲಾಡಿ, ಅಳಿಗಣ ಬಳಗವ ಕೂಡಿ ಗಿಳಿಗಣ ಬಳಸುತ್ತಲಾಡಿ, ಪಲ್ಲವ ಚೆಲ್ಲರೆ ಎಲ್ಲೆಡೆ ಎಲ್ಲಿಯೂ ಸುಲಲಿತ ವಿಕಸಿತವಾಗಿ ಉದಿದು ಗಣ. ಕರವಸ್ತ್ರವು ನರವರ ಮದಿಯುತ ಕೃತವಾದ ನೋಡಿ, ಅದರದೆ ಗಣುವಿಗೆ ಸೋಂಕಿ ಅತಿಶಯ ಬೀಗುದು ಮನ್ನಕ್ಕೆ, ಅದರದೆ ಗಣುವಿಗೆ ಸೋಂಕಿ ಅತಿಶಯ ಬೀಗುದು ಮನ್ನಕ್ಕೆ, ಉತ್ತಮ ಚಿತ್ತರ ಗೆದ್ದಿರುವುದೆತ್ತಣ ಪೃಥಿವಿಯೊಳ ಅತಿಶಯವಾಗಿ ಉದಿದು ಗಣ. ಕರವಸ್ತ್ರವು ನರವರ ಮದಿಯುತ ಕೃತವಾದ ನೋಡಿ, ಕರವಸ್ತ್ರವು ಕರವಸ್ತ್ರವು ಕರವಸ್ತ್ರವು. ಸಾಹೇಬ, ಕರೆದುಕೊಂಡು ಬಾ. ಕುಡಿಯೋನಿಗೆ ಹೌದು, ಜೀವಿಸು. ಏನೋ ಹೇಳಿ ಕಳಿಸಿದ್ರಂತೆ, ನನ್ನಿಂದ ಏನಾಗಬೇಕು? ಕುಂಟಿನಿ, ನಿನಗೆ ಯಾವ ಯಾವ ಕೆಲಸಗಳು ಬರುವುದು?
ಅದ್ಯಾವುದು ಬೇಡ, ನಿಮ್ಮಿಂದ ಒಂದು ಕಾರ್ಯವಾಗಬೇಕಾಗಿದೆ. ಅದೇನಪ್ಪನೇ ಕಳಿಸಿ. ಏನಿಲ್ಲ, ಈ ಊರಿನ ಒಂದು ಹೊರಗಿನ ಉದ್ಯಾನವನದಲ್ಲಿ ಒಬ್ಬ ಸುಂದರಿ ಇರುವಳು. ಏನಾದರೂ ಉಪಾಯ ಮಾಡಿ ಇಲ್ಲಿಗೆ ಕರೆತರಬೇಕು. ಅದೆಷ್ಟರ ಕೆಲಸ ಮಹಾಪ್ರಭು, ಇಂಥ ಬೇಕಾದಷ್ಟು ಕೆಲಸಗಳನ್ನು ನಾನು ಮಾಡಿದ್ದೇನೆ. ಆ ಸುಂದರಿಯ ಹೆಸರು ಸದಾರಮೆ. ಸದಾರಮೆ ಅವಳ ವೃತ್ತಿಗಾಗಿ ಏನಾದ್ರೂ ಇರುವುದು? ಆಕೆಯೇ ರಚಿಸಿರುವ ಕರವಸ್ತ್ರವಿರು. ಇದನ್ನು ಇಲ್ಲಿ ತಂದವರು ಆಕೆಯ ಪತಿ. ಈಗ ಅವನಲ್ಲಿರುವನು. ಅವನನ್ನು ಕಾರಾಗೃಹದಲ್ಲಿ ಇರಿಸಿರುವನು. ಎಲ್ಲಾ ಕೆಲಸವನ್ನು ತಾವೇ ಮಾಡಿ ಮುಗಿಸಿಬಿಟ್ಟಿದ್ದೀರಿ. ಈಗ ಹೋಗಿ ಹಾಗೆ ಕರ್ಕೊಂಡು ಬರ್ತೀನಿ ಅಷ್ಟೇ. ನನಗೂ ವಯಸ್ಸಾಯ್ತು, ನನ್ನ ಜೊತೆ ಯಾರನ್ನಾದ್ರೂ ಕಳಿಸ್ಕೊಡಿ ಮಹಾಪ್ರಭು. ನಿಶ್ಚಯಂತೆ ಆಗಲಿ. ಸಾಹೇಬ, ರುಟಿನಿ ಹೇಳಿದಂತೆ ಮಾಡು, ತಲೆ ಹರಟೆ ಮಾಡಬೇಡ. ರುಟಿಯಮ್ಮ, ನಿಮಗೆ ಗುಲಾಬಿಗೆ ತರ ಕರ್ಕೊಂಡು ಹೋಗಿ ಮಸಕ್ಕಲ್ಲಿಗೆ ತರ ಕರ್ಕೊಂಡ್ ಬರ್ತೀವಿ.